ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸೊ ಬಿಹಾರದಲ್ಲಿ ಎನ್ಡಿಎ ಹೆಚ್ಚು ಸ್ಥಾನ ಗೆಲ್ಲುತ್ತೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳಿದೆ. ಜೊತೆಗೆ ಬೇರೆ ಬೇರೆ ಸಮೀಕ್ಷೆಗಳ ರಿಪೋರ್ಟ್ಗಳನ್ನು ಕೂಡ ನೋಡ್ತಾ ಇದ್ದೀವಿ. ಇಂಡಿಯಾ ಟುಡೇ ಪ್ರಕಾರ ರಾಜಸ್ಥಾನದಲ್ಲಿ ಬಿಜೆಪಿಗೆ ಹೆಚ್ಚು ಸ್ಥಾನ. ಒಂದೊಂದೇ ಸ್ಟೇಟ್ ಇನ್ ನೋಡ್ತಾ ಬರೋಣ. ಬಿಜೆಪಿ 16ರಿಂದ 19 ಸ್ಥಾನಗಳನ್ನು ಗೆಲ್ಲುತ್ತೆ ರಾಜಸ್ಥಾನದಲ್ಲಿ ಅಂತ, ಕಾಂಗ್ರೆಸ್ 5ರಿಂದ 3. ಇಂಡಿಯಾ ಟುಡೇ ಪ್ರಕಾರ ರಾಜಸ್ಥಾನದಲ್ಲಿ ಬಿಜೆಪಿಗೆ ಹೆಚ್ಚು ಸ್ಥಾನ. ವಿಧಾನಸಭೆಯಲ್ಲಿ ಈ ಬಾರಿ ಬಿಜೆಪಿ ಗೆದ್ದಿತ್ತು. ರಾಜಸ್ಥಾನದಲ್ಲಿ ಲೋಕಸಭೆಯಲ್ಲಿ ಬಿಜೆಪಿ 16ರಿಂದ 19 ಸ್ಥಾನ. ಇವೆಲ್ಲ ಹಿಂದಿ ಬೆಲ್ಟ್ ನಲ್ಲಿ ಬರುವಂತ ರಾಜ್ಯಗಳು. ಸಿಜಿಎಸ್ ಚುನಾವಣೋತ್ತರ ಸಮೀಕ್ಷೆಯು ಪ್ರಕಟ ಆಗಿದೆ. ಎನ್ಡಿಎಗೆ 360 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಐಎನ್ಡಿ ಮೈತ್ರಿಕೂಟಕ್ಕೆ 161 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಸಿಜಿಎಸ್ ಚುನಾವಣೋತ್ತರ ಸಮೀಕ್ಷೆಯ ಪ್ರಕಾರ ಎನ್ಡಿಎ 360, ಐಎನ್ಡಿಐ 161, ಇತರೆ 22 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಸಿಜಿಎಸ್ ಚುನಾವಣೋತ್ತರ ಸಮೀಕ್ಷೆ. ಇನ್ನು ನ್ಯೂಸ್ ಎಕ್ಸ್ ಸಮೀಕ್ಷೆ ಪ್ರಕಾರ ಎನ್ಡಿಎಗೆ ಭಾರೀ ಗೆಲುವು ಅಂತ ಹೇಳಿದ್ದಾರೆ. ಭಾರೀ ಅಂದ್ರೆ ಎಷ್ಟು ಅಂತ ನೋಡೋಣ. ಎನ್ಡಿಎ 365 ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳಿದ್ರೆ ಐಎನ್ಡಿಐಎ 142 ಸ್ಥಾನಗಳು ಅಂತ ಹೇಳಿದ್ದಾರೆ. ಇದು ನ್ಯೂಸ್ ಎಕ್ಸ್ ಸಮೀಕ್ಷೆಯ ಪ್ರಕಾರ. ಅದರ್ಸ್ 36 ಅಂತ ಹೇಳಿದ್ದಾರೆ. ಐಎನ್ಡಿಐ 142, ಎನ್ಡಿಎ 365 ಅಂತ ಹೇಳಿದ್ದಾರೆ. 2-3 ಸಮೀಕ್ಷೆಗಳನ್ನು ನೋಡಿದ್ವಿ. ಒಂದು ಸಮೀಕ್ಷೆ 177 ಅಂತು, ಇನ್ನೊಂದು 165 ಅಂತು. ಈ ಸಮೀಕ್ಷೆ ಕೂಡ 365 ಅಂದಿದೆ. 365 ನ್ಯೂಸ್ ಎಕ್ಸ್ನ ಸಮೀಕ್ಷೆ ಪ್ರಕಾರ ಎನ್ಡಿಎಗೆ ಭಾರೀ ಗೆಲುವು ಅಂತ ಹೇಳಿದ್ದಾರೆ. ಎನ್ಡಿಎಗೆ 365, ಐಎನ್ಡಿಐ 142 ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ಸೊ ಬಿಹಾರದಲ್ಲಿ ಎನ್ಡಿಎ ಹೆಚ್ಚು ಸ್ಥಾನ ಗೆಲ್ಲುತ್ತೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳಿದೆ. ಜೊತೆಗೆ ಬೇರೆ ಬೇರೆ ಸಮೀಕ್ಷೆಗಳ ರಿಪೋರ್ಟ್ಗಳನ್ನು ಕೂಡ ನೋಡ್ತಾ ಇದ್ದೀವಿ. ಇಂಡಿಯಾ ಟುಡೇ ಪ್ರಕಾರ ರಾಜಸ್ಥಾನದಲ್ಲಿ ಬಿಜೆಪಿಗೆ ಹೆಚ್ಚು ಸ್ಥಾನ. ಒಂದೊಂದೇ ಸ್ಟೇಟ್ ಇನ್ ನೋಡ್ತಾ ಬರೋಣ. ಬಿಜೆಪಿ 16ರಿಂದ 19 ಸ್ಥಾನಗಳನ್ನು ಗೆಲ್ಲುತ್ತೆ ರಾಜಸ್ಥಾನದಲ್ಲಿ ಅಂತ, ಕಾಂಗ್ರೆಸ್ 5ರಿಂದ 3. ಇಂಡಿಯಾ ಟುಡೇ ಪ್ರಕಾರ ರಾಜಸ್ಥಾನದಲ್ಲಿ ಬಿಜೆಪಿಗೆ ಹೆಚ್ಚು ಸ್ಥಾನ. ವಿಧಾನಸಭೆಯಲ್ಲಿ ಈ ಬಾರಿ ಬಿಜೆಪಿ ಗೆದ್ದಿತ್ತು. ರಾಜಸ್ಥಾನದಲ್ಲಿ ಲೋಕಸಭೆಯಲ್ಲಿ ಬಿಜೆಪಿ 16ರಿಂದ 19 ಸ್ಥಾನ. ಇವೆಲ್ಲ ಹಿಂದಿ ಬೆಲ್ಟ್ ನಲ್ಲಿ ಬರುವಂತ ರಾಜ್ಯಗಳು. ಸಿಜಿಎಸ್ ಚುನಾವಣೋತ್ತರ ಸಮೀಕ್ಷೆಯು ಪ್ರಕಟ ಆಗಿದೆ. ಎನ್ಡಿಎಗೆ 360 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಐಎನ್ಡಿ ಮೈತ್ರಿಕೂಟಕ್ಕೆ 161 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಸಿಜಿಎಸ್ ಚುನಾವಣೋತ್ತರ ಸಮೀಕ್ಷೆಯ ಪ್ರಕಾರ ಎನ್ಡಿಎ 360, ಐಎನ್ಡಿಐ 161, ಇತರೆ 22 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಸಿಜಿಎಸ್ ಚುನಾವಣೋತ್ತರ ಸಮೀಕ್ಷೆ. ಇನ್ನು ನ್ಯೂಸ್ ಎಕ್ಸ್ ಸಮೀಕ್ಷೆ ಪ್ರಕಾರ ಎನ್ಡಿಎಗೆ ಭಾರೀ ಗೆಲುವು ಅಂತ ಹೇಳಿದ್ದಾರೆ. ಭಾರೀ ಅಂದ್ರೆ ಎಷ್ಟು ಅಂತ ನೋಡೋಣ. ಎನ್ಡಿಎ 365 ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳಿದ್ರೆ ಐಎನ್ಡಿಐಎ 142 ಸ್ಥಾನಗಳು ಅಂತ ಹೇಳಿದ್ದಾರೆ. ಇದು ನ್ಯೂಸ್ ಎಕ್ಸ್ ಸಮೀಕ್ಷೆಯ ಪ್ರಕಾರ. ಅದರ್ಸ್ 36 ಅಂತ ಹೇಳಿದ್ದಾರೆ. ಐಎನ್ಡಿಐ 142, ಎನ್ಡಿಎ 365 ಅಂತ ಹೇಳಿದ್ದಾರೆ. 2-3 ಸಮೀಕ್ಷೆಗಳನ್ನು ನೋಡಿದ್ವಿ. ಒಂದು ಸಮೀಕ್ಷೆ 177 ಅಂತು, ಇನ್ನೊಂದು 165 ಅಂತು. ಈ ಸಮೀಕ್ಷೆ ಕೂಡ 365 ಅಂದಿದೆ. 365 ನ್ಯೂಸ್ ಎಕ್ಸ್ನ ಸಮೀಕ್ಷೆ ಪ್ರಕಾರ ಎನ್ಡಿಎಗೆ ಭಾರೀ ಗೆಲುವು ಅಂತ ಹೇಳಿದ್ದಾರೆ. ಎನ್ಡಿಎಗೆ 365, ಐಎನ್ಡಿಐ 142 ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.